ಇರಲಿ. ಆಮೇಲೆ ಏನು ಬೆಲೆ ಕಟ್ಟಿದ್ದೀರಾ? 3 ಲಕ್ಷ. ಓಹೋ, ಏನು ಈ ಜಾತ್ರೆಗೆ ಇದೇ ಹೈಲೈಟ್ ಅಂತ ಕಾಣುತ್ತೆ. ಇಲ್ಲ ನನಗೆ 3 ಲಕ್ಷ ಯಾವುದು ಬಂದಿಲ್ಲ. 2.5 ಬಂತು. 3 ಲಕ್ಷನಾ? ಅಲ್ಲೂ ಒಂದು ಅಲ್ಲಾಯ್ತು. ಹಾಂ. ಹಳ್ಳಿ ತಳಿ ಅಲ್ವಾ? ಅದು ಅದೆಷ್ಟು ರೇಟ್? ಅವು ಒಂದು 2.5 ಹೇಳ್ತಾರೆ. 2.5 ಹೇಳ್ತಾರೆ. ಇವು 3.5. ಚೆನ್ನಾದವ್ರಿ. ಮೆರವಣಿಗೆ ಬಿಡಿ ಇದು. ಮೆರವಣಿಗೆಗೆ ಇವತ್ತ ನಾಳೆನಾ ಮೆರವಣಿಗೆ? ಫೋನ್ ನಂಬರ್ ಇದೆಯಾ? ಕೊಡಿ. 99 00 35 26 31. ನಿಮ್ಮ ಹೆಸರು? ಹೊಸಕೆರೆ ಗೋವಿಂದಣ್ಣ. ಹಾಕ್ತೀನಿ. ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ತಾರೆ. ನಾನು ಆವಾಗಲೇ ಬಂದು ಹೋದೆ, ನೀವು ಕಾಣಲಿಲ್ಲ. ಫೋನ್ ನಂಬರ್ ಎಲ್ಲ ಎಷ್ಟು ಮಾಡ್ಕೊಂಡ್ಬಿಡುತ್ತೆ. ಅಲ್ಲ ರೆಕಾರ್ಡ್ ಆಗ್ಬಿಡುತ್ತೆ. ಜನ ದನ ನೋಡ್ಕೊಂಡೇ ಬರ್ತಾರೆ. ಜನ ಈ ದನ ಇದೇ ಹಳ್ಳಿ ಇದೇ ಕಡೆ ಅಂತೇಳಿ. ಆಮೇಲೆ ಏನು ಬೆಲೆ ಕಟ್ಟಿದ್ದಾರೆ ಸರ್? 2,60,000. ಬಿಡೋದು ಕೊನೆಗೆ ಅಂದ್ರೆ 2.55. ಅಲ್ಲೂ 2. ಆಮೇಲೆ ಯಾವ್ಯಾವ ಜಾತ್ರೆಗೆ ಹೋಗಿದ್ದೀರಾ ಈ ವರ್ಷ? ನಾನು ಸಿದ್ಧಗಂಗೆ ಹೋಗಿದ್ದೆ, ಮಾಗಡಿ ಹೋಗಿದ್ದೆ. ಈಗ ಲಾಸ್ಟ್ ಜಾತ್ರೆ ಚೇಳೂರು. ಕ್ಯಾಮೆನಹಳ್ಳಿ ಹೋಗಿಲ್ವಾ? ಕ್ಯಾಮೆನಹಳ್ಳಿ ಹೋಗಿಲ್ಲ. ಮಧುಗಿರಿಗೆ ಹೋಗಿಲ್ಲ? ಸುಗ್ನಳ್ಳಿಗೆ ಹೋಗಿಲ್ಲ? ಸುಗ್ನಳ್ಳಿ ನಿಯರ್ ಹಂಗೆ ಮುಗಿದ್ಮೇಲೆ ಅದು ಹೆಂಗೆ ಪರವಾಗಿಲ್ಲ ಈ ವರ್ಷದ ವ್ಯಾಪಾರ ಪರವಾಗಿಲ್ಲ, ಆದ್ರೆ ಇನ್ನೂ ಸ್ವಲ್ಪ ಮಂಕು ಆಗ್ಬೇಕಾಗಿತ್ತು. ಆಮೇಲೆ ನೀವು ಮಳೆ ಬಿದ್ದಿಲ್ಲ, ನೀವು ಅಷ್ಟು ಜೊತೆ ಹಾಕ್ಬೇಕಲ್ಲ. ನೀವು 2 ಜೊತೆಗೆ 3 ಜೊತೆಗೆ ವ್ಯಾಪಾರ ಕಟ್ಟಬಾರ್ದು. ನೀವು ಒಂದು 10 ಜೊತೆ 15 ಜೊತೆ ವ್ಯಾಪಾರ ಕಟ್ಟಬೇಕು. ಅದೇ ಹೇಳಿದ್ ನಾನು, ಒಬ್ಬೊಬ್ರು 10-15 ಜೊತೆ ಕಟ್ಟಿದ್ರೆ ಆವಾಗ ಗೊತ್ತಾಗುತ್ತೆ. ತರದೇ 1-2 ಜೊತೆ ಆಗ್ಬಿಟ್ರೆ ವ್ಯಾಪಾರ ಗೊತ್ತಾಗಲ್ಲ ಅವ್ರಿಗೆ ಅಲ್ವಾ? ಈಗ ಒಂದು ಲಾಸ್ ಆಗುತ್ತೆ, ಒಂದು ಪ್ಲಸ್ ಆಗುತ್ತೆ, ಒಂದು ಮೈನಸ್ ಆಗುತ್ತೆ. ಅದೊಂದಿದೆ ಅಲ್ಲ, ಅದೊಂದಿದೆ ಹೇಳಿದ್ದೇನೆ. ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ. ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ. ಹೇಳಿ. ಪ್ರೀತಿ ಸಂತೋಷಕ್ಕೆ ದುಡಿಯಕ್ಕೆ ಬಸವಣ್ಣ ಸಾಕ್ತಾ ಇಲ್ಲ. ಹಂಗ ಆದ್ರೂ ವ್ಯಾಪಾರ ಬೇಕಲ್ಲ ಸರ್. ಬಂಡವಾಳ ಹಾಕಿದ್ದೇನೆ, ಅಟ್ಲೀಸ್ಟ್ ಒಂದ್ 2 ರೂಪಾಯಿ ವ್ಯಾಪಾರ ಬೇಕಲ್ಲ, ಬೇಕಲ್ಲ ನೋಡ್ರಿ. ಅಲ್ಲಿ ಬುದ್ಧಿ ನಾವು ಹೊಲ ಉಳ್ತೀವಿ, ನನ್ನ ಮಕ್ಳು ಉಳ್ತಾ ಇಲ್ಲ. ಅದ್ ಬಿಡಿ, ಅದು ಏನು ಮಾಡಕ್ಕಾಗಲ್ಲ. ಆಧುನಿಕತೆಯ ಕಾಲದಲ್ಲಿ ಈಗ ಆಧುನಿಕತೆಯ ಕಾಲದಲ್ಲಿ ಟ್ರ್ಯಾಕ್ಟರ್ನು ಒಪ್ಕೋಬೇಕು, ಮೊಬೈಲ್ ಒಪ್ಕೋಬೇಕು. ನಾವು ಬಸ್ ಬೇಡ ಅಂತ ನಡ್ಕೊಳಕ್ ಆಗುತ್ತಾ? ಆಗಲ್ಲ. ಎಲ್ಲದೂ ಒಪ್ಕೋಬೇಕು ಸರ್. ಎಲ್ಲಾ ಕಾಲಘಟ್ಟದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಎಲ್ಲದೂ ಒಪ್ಕೋಬೇಕು. ಆಮೇಲೆ ಪರಂಪರೆಯಿಂದ ಬಂದಿರೋದನ್ನ ಮರಿಬಾರ್ದು ನಾವು. ಈಗ ಏನು, ಈಗ ಕುಂಟೆ ಇದೆ, ಕುಂಟೆ ಕೂರ್ಬೆ ಹಲವೆ ಇವೆಲ್ಲ ಬೇಕಲ್ಲ. ಎಲ್ಲಾ ಬೇಕು. ಟ್ರ್ಯಾಕ್ಟರ್ ಬಂದ್ರು ಅದು ಬಿಡಕ್ಕಾಗಲ್ವಲ್ಲ? ಬಿಡಂಗಿಲ್ಲ. ಮತ್ತೆ ಬಿಡಕ್ಕಾಗುತ್ತಾ ಎಕ್ಸಿಬಿಷನ್ ಗೆ ನೋಡಕ್ಕೆ ಸರ್? ಈಗ ಯೂಸ್ ಮಾಡ್ತಾರೆ ನೋಡಿ. ಈಗ ನೀವೀಗ ನಮ್ಮ ಮಕ್ಳುಗಳೇ ಗಾಡಿ ಅಂದ್ರೆ ತೋರ್ಸ್ಬೇಕು ಅಲ್ವಾ? ಇದೇನಪ್ಪ ಗಾಡಿ ಅನ್ಬೇಕು. ಈಗ ಸಿಲಿಂಡರ್ ಇದ್ದಾಗ ಒಲೆ ಉರುತ್ತಿರ್ಲ್ವಾ? ಅದಂಗೆ ಊಟ ಮಾಡ್ತಿರ್ಲ್ವಾ ಸರ್? ಬದಲಾವಣೆಗೆ ನಾವು ಒಪ್ಕೊಂಡು ಪರಂಪರೆಯಿಂದ ಬಂದಿರುವಂತ ಬಳವಳಿನ ನಾವು ಉಳಿಸ್ಕೋಬೇಕಷ್ಟೇ. ಈಗ ಇತ್ತೀಚೆಗೆ ಕರೋನಾ ಆದ್ಮೇಲೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಬರ್ತಿದಾರೆ. ಈಗ ನೋಡಿ ಗ್ಯಾಸ್, ಈಗ ಸೌದೆ ಒಲೆ ಇಲ್ಲ, ಒಲಿತಲ್ವ? ಈಗ ಸೌದೆ ಹೋಗಿಲ್ವ? ಈಗ ಇಲ್ಲೇ ಅಡಿಗೆ ಮಾಡ್ತಾರೆ. ಹ್ಞೂ ಸರ್. ಊಟ ಹೆಂಗಿರುತ್ತೆ ಹಂಗಾಗಿ ಬಹಳ ಫೇಮಸ್ ಆಗಿರುತ್ತೆ ಸರ್. ಎಲ್ಲ ಬ್ಯಾಕ್ ಟು ಬ್ಯಾಕ್ ಬರುತ್ತೆ ಸರ್. ಯಾವತ್ತು ತಿಳ್ಕೊಳ್ಳಿ, ನೇಚರ್ ಹೆಂಗಿದೆ ಅಂದ್ರೆ ಪ್ರಕೃತಿ ತನ್ನ ಇದನ್ನ ವಾಪಸ್ ಮಾಡುತ್ತದೆ ಅಲ್ವಾ? ಏನಪ್ಪಾ ಅಂದ್ರೆ ನಾವು ನಮ್ಮ ಮಕ್ಳಿಗೆ ಕರ್ಕೊಂಬಂದ್ ನೋಡಪ್ಪ, ಇದು ಸಂತೆ, ಇದು ಜಾತ್ರೆ, ಇದು ಹಿಂಗಿದೆ, ನೋಡಿದೆ ತೋರಿಸ್ಬೇಕು ಅವ್ರಿಗೆ. ಈಗ ಕೆಲವಿಗೆ ನೀವಾಗ್ಲಿ ನಾವಾಗ್ಲಿ ಇಷ್ಟು 10 ವರ್ಷಕ್ಕೆ ನಾವು ಬಂದೇ ಇಲ್ವಲ್ಲ ಜಾತ್ರೆಗೆ. ಎಲ್ಲಿ ಬಂದಿದ್ವಿ, ಸಂತೆಗೆ ಎಲ್ಲಿ ಬಂದಿದ್ದೀವಿ ಅಲ್ವಾ? ಈಗ ಹುಡುಗರು ನೋಡಿ ಹೆಂಗ್ ಬರ್ತಾರೆ ಇವರು ನೋಡಿ. ನೈಟ್ ಆಗ್ಬಿಟ್ರೆ ಜಾತ್ರೆ ಕೊಳ್ಳರು ಬರಲ್ಲ, ಹಂಗ್ ಬರ್ತಾರೆ ಹೆಣ್ಮಕ್ಳು ಎಲ್ಲ. ಹಂಗಾಗಿ ತೋರಿಸ್ಬೇಕು, ಹಂಗೆ ಕರ್ಕೊಂಬರ್ಬೇಕು, ತೋರಿಸ್ಬೇಕು, ಕರ್ಕೋಬೇಕು, ತೋರಿಸ್ಬೇಕು. ಆಯ್ತು. ಆಮೇಲೆ ಏನ್ ಬೆಲೆ ಕಟ್ಟಿದ್ದೀರಾ? ಬೆಲೆ ಕಟ್ಟಾಗಿ 20,000 ಕೇಳಿರಾ? ಕೊಡ್ಲಿಲ್ಲ.
ಕೊಟ್ಟಿಲ್ಲ ಯಾಕೆ ಇನ್ನು ಅವ್ರ ಅಮ್ಮ ಐತಲ್ಲ ಅವ್ರ ಅಮ್ಮ ಹಾಲು ಕುಡಿತಾ ಇದೆ ಅದಕ್ಕೆ ಹೊಸಕರ ಬೇರೆ ಮಾಡಬಾರ್ದು ಹೌದಾ ಇಟ್ಕೊಂಡಿದ್ದೀವಿ. ಓ ಗುಡ್. ಒಂದು ಹಸು ಎಷ್ಟು ತೂಲ್ ಕೊಡುತ್ತೆ ಸರ್? ಅದು 8ರಿಂದ 10 ಸುಲ್ಕ ಅಲ್ವಾ? ಅದು ಒಂದೇ ಮನೆ ಕಡೆ ಇರಬೇಕು, ಒಂದೇ ಕಡೆ ಇರಬೇಕು, ಒಂದೇ ಕಡೆ ಇರ್ಬೇಕು. ಒಂದೇ ಕಡೆ ಇರಬೇಕು, ಒಂದೇ ಕಡೆ ಇರಬೇಕು, ಆರೋಗ್ಯವಾಗಿರ್ಬೇಕು. ಹೌದಾ? ಅದ್ರ ಅಮ್ಮ ಹಾಂ 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 8ರಿಂದ 12 ಸುಲ್ಕ ಅದೇ 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 ಒಂದೇ ಮನೆ ಇರಬೇಕು, ಒಂದೇ ಮನೆ ಇರಬೇಕು, ಆರೋಗ್ಯವಾಗಿರ್ಬೇಕು. ಆರೋಗ್ಯವಾಗಿರ್ಬೇಕು. ಕರೆಕ್ಟ್. ಒಂದೇ ಮನೆ 3 ತಿಂಗಳಿದೆ. ಹೌದಲ್ಲ? 3 ತಿಂಗಳು ಯಾಕೆ ಕೊಡಕ್ಕೆ ಹೋಗ್ಬೇಡಿ ಹಂಗಾರೆ. ಯಾಕೆ ಕೊಡಕ್ಕೆ ಹೋಗ್ತೀರಲ್ವಾ? ಹಾಂ ದೂರ ಬಿಡು ನೀವು ಹಿಂಬಾಸೆ ಬಿಟ್ಟು ಚೆನ್ನಾಗಿ ಕಾಣಿಸ್ತಾರ. ನೋಡ್ಬಿಟ್ಟು ಬರ್ತಾರೆ. ಈಗ ನಾವು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಬರ್ತಾರೆ ನೋಡಿ ಹೆಂಗೆ ಕೊಡು ಅಂತೇಳಿ. ಆಗಲಿ ಸರ್, ಒಳ್ಳೇದಾಗಲಿ. ಹಾಂ ಆಯ್ತಾಯ್ತು ಆಯ್ತಾಯ್ತು. ಅವನೇ ಬಂದು ಹೋದೆ, ನೀವು ಕಾಣಲಿಲ್ಲ. ನಿಮ್ಮಲ್ಲಿ ಮಾತಾಡ್ಸ್ಕೊಂಡು ಹೋದ್ನಲ್ಲ ನಿಮ್ಗೆ. ಗೊತ್ತಿಲ್ಲ ಹೌದಲ್ಲ, ಇರ್ಲಿ 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 ಮಾತಾಡ್ಸ್ಕೊಂಡು ಹೋದೆ. ಆಮೇಲೆ ಏನು ಬೆಲೆ ಕಟ್ಟಿದ್ದೀರಾ ಸರ್? ಇದು 2.5 ಲಕ್ಷ. 2.5 ಲಕ್ಷ. ಹಾಂ ಹಾಂ ಹಳ್ಳಿ ಕಾರ್ತಳಿ ಅಲ್ವಾ? ಹಳ್ಳಿ ಕಾತಳಿ. ಅಲ್ಲೋ ಅಲ್ಲೋ ಅಲ್ಲೂ ಮಾಡಿಲ್ಲ, ಅಲ್ಲೂ ಮಾಡಿಲ್ಲ. ಹಾಂ ಹಾಂ ಕೊನೆಗೆ ಯಾವ್ದಕ್ಕೆ ಬಿಡ್ತೀರಾ? ಯಾವ ರೇಟಿಗೆ ಬಿಡ್ತೀರಾ? ಒಂದು 2ಕ್ಕೆ ಹಾಂ ಹಾಂ ಆರಾಮ. ಕೊಡೋ ಸರ್. ಹೌದಾ? ಹಾಂ ಹಾಂ 2ಕ್ಕೆ ಬಿಡ್ತೀರಾ? ಹಾಂ. ಹ್ಞೂ ಹ್ಞೂ ಯಾರು ಗಿರಾಕಿ ಬಂದಿಲ್ವಾ? ಗಿರಾಕಿ ಬರ್ತಾರೆ, ಕೇಳ್ತಾರೆ, 1 ಲಕ್ಷಕ್ಕೆ ಕೇಳ್ತಾರೆ, ಹೋಯ್ತಾರೆ. ಅಲ್ವಾ? ಏನೋ ಒಂದು 2-3 ದಿನ ಇರುತ್ತಾ ಜಾತ್ರೆ ಇದು? ಇರುತ್ತೆ. ಇನ್ನು 2 ದಿನ ಇದೆ. ಇರುತ್ತಾ? ಹಾಂ ಫೋನ್ ನಂಬರ್ ಇದೆಯಾ? ಹಾಂ ಸರ್. ಹೇಳಿ ಸರ್. ಕೊಡಿ. 73 ನಿಮ್ದು ಹೇಳಿ ನೀವು. ಕೊಡಿ 73 ಹಾಂ 53 ಹಾಂ 10 ಹಾಂ 40 ಹಾಂ 44. ನಿಮ್ಮ ಹೆಸರು? ಚಂದ್ರಣ್ಣ ಅಂತೇಳಿ, ಸರಿ ಆಗ್ತೀನಿ ಪಿನ್ನೇನಹಳ್ಳಿ ಗೊಲ್ರಟ್ಟಿ. ಸರ್. ನಿಮ್ಮ ಹೆಸರು? ಬನ್ನಿ ಸರ್, ವಾಸಿಕೆರೆ ನಮ್ಮ ದೊಡ್ಡವರು ಬನ್ನಿ ಸರ್. ಹೌದಾ? ನಡಿ ನಡಿ ನಮ್ಮ ದೊಡ್ಡವರು ಬನ್ನಿ ಸರ್. ಬನ್ನಿ ಬನ್ನಿ. ನಾನು ಹಾವಲ್ಲೇ ಬಂದು ಹೋದೆ ಈ ಕಡೆ. ಹ್ಞೂ 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 ಆಮೇಲೆ ಏನು ಬೆಲೆ ಕಟ್ಟಿದ್ದೀರಾ? 2,10,000. ಬಿಡೋದು? ಬಿಡೋದು 160, 170 ಬಂದು ಬಿಡ್ತೀರಾ? ಹ್ಞೂ 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 ಯಾವ್ರಿಗೆ ಕೊಟ್ರೆ? ನಮ್ಮದು ಸೋಲೂರು, ಮಾಗಡಿ ತಾಲೂಕು. ಮಾಗಡಿ ತಾಲೂಕು. ಹ್ಞೂ ಹ್ಞೂ ಅಲ್ಲಿಂದ ಬಂದ್ರಿ? ಅಲ್ಲಿಂದ ಬಂದಿದ್ದೀವಿ. ಸುಗ್ನಳ್ಳಿ ಹತ್ರ ಆಗುತ್ತೆ ನಿಮಗೆ? ಸುಗ್ನಳ್ಳಿ ಹತ್ರ ಆಗುತ್ತೆ ಸರ್. ಸುಗ್ನಳ್ಳಿ ಒಳಗೆ ಬೀಜ ಆಗಲಿಲ್ಲ. ಇದಾಗಲಿಲ್ವಾ? ಹಾಂ, ಸರಿ 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 ಸರಿ. ಜಾತ್ರೆ ಬೇರೆ ಕಡಿಮೆ ಅಲ್ಲಿ ಅಲ್ವಾ? ಜನ ಅಲ್ವಾ? ವ್ಯಾಪಾರನೇ ಕಮ್ಮಿ ಆಯ್ತು ಅಲ್ವಾ? ಹ್ಞೂ ಹ್ಞೂ ಆಯ್ತು ಯಜಮಾನ್ರೆ. ಒಳ್ಳೇದಾಗಲಿ. ಒಳ್ಳೇದು ಹ್ಞೂ ಒಳ್ಳೇದು. ನಿಧಾನ. ಏನು ಓದ್ತಾ ಇದೆಯಾ? 8ನೇ ಕ್ಲಾಸು. ಓದು ಏನಾಗಬೇಕು ಅಂತೀಯ? ಓದು ಏನಾಗಬೇಕು ಅಂತಿದೀಯಾ? ಪೊಲೀಸ್. ಅಚ್ಚಾ. ನೋಡಿ ಪೊಲೀಸ್ ಆಗ್ತಾನಂತೆ. ಆಮೇಲೆ ಏನು ಬೆಲೆ ಕಟ್ಟಿದೀಯಾ? 1,75,000ನಾ? ಬಿಡೋದು ಕೊನೆಗೆ 170ಕ್ಕೆ. ಹಾಂ 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 ಇದೇ ಫಸ್ಟ್ ಸಲಿನಾ? ಯಾವಾಗ ಬಂದಿದೆ ಜಾತ್ರೆಗೆ? ಬಂದಿದೆಯಾ? ಅದೇ ಫಸ್ಟಾ? ಏನು ಅನ್ಸುತ್ತೆ ಜಾತ್ರೆ ನೋಡಿ? ಹಾಂ ಜಾತ್ರೆ ತಡಿ. ಏನು ಅನ್ಸುತ್ತೆ ಜಾತ್ರೆ ನೋಡಿ? ಇವೆಲ್ಲ ಜನ ನೋಡಿ ಏನು ಅನ್ಸುತ್ತೆ ನಿಮಗೆ? ಸಂತೋಷ ಆಗುತ್ತಾ? ಬರಬೇಕು, ನಿಮ್ಮಂಥ ಹುಡುಗರು ಬರಬೇಕು. ನಿಮಗೆ ಮುಂದಿನ ವರ್ಷದವ್ರು. ನಿಮ್ಮ ತಂದೆ ಬಿಟ್ಟರೆ ಮುಂದಿನ ವರ್ಷದವ್ರು ನೀವೇ ಅಲ್ವಾ? ಆಯ್ತಪ್ಪ, ಒಳ್ಳೇದಾಗಲಿ. ಫೋಟೋ ತೊಗೊಳ್ತೀನಿ ಒಂದು. ನಿಂದು ಹಾಕ್ತೀನಿ ಫೋಟೋ. ಅದೊಂದು ಫೋಟೋ ಹಾಕ್ತೀನಿ, ಹುಡುಗರು ಖುಷಿ ಆಗಲಿ. ಹೌದು.